ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಕುಂಭಮೇಳ 2025ರಲ್ಲಿ ನಡೆದ ಮಹಾಕುಂಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ವಿ. 144 ವರ್ಷಗಳ ಬಳಿಕ ಸಿಕ್ಕಂತಹ ಅಮೋಘವಾದ ವರ್ಷವಿದು. ಮುಂದೆ ನಾವೆಲ್ಲರೂ ಮರೆಯಾದರೂ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವಂತಹ ಅತ್ಯದ್ಭುತ ಸಂಗತಿ ಇದು. ಇದ್ದ ಜಾಗದಿಂದಲೇ ಆ ಕುಂಭಮೇಳವನ್ನು ಆನಂದಿಸಿದ ಪರಿ ಹೇಳಲು ಸಾಧ್ಯವೇ ಸರಿ. ಜನವರಿ 2025ರಂದು ಪ್ರಯಾಗ್ರಾಜ್ನಲ್ಲಿ ನಡೆದಿದ್ದ ಅದ್ದೂರಿ ಮಹಾಕುಂಭಮೇಳ ಲಕ್ಷಾಂತರ ಯಾತ್ರಾರ್ಥಿಗಳು, ಸಾಧು ಸಂತರು ಈ ಪವಿತ್ರ ಸ್ನಾನದಲ್ಲಿ ಭಾಗವಹಿಸಿದರು. ಅನಾಹುತಗಳು, ಅವಘಡಗಳು ನಡೆದಿದ್ವು. ಆದರೂ ಮಹಾಕುಂಭ ಯಶಸ್ವಿಯಾಗಿ ಪೂರೈಸಿತು. ಹಿಂದೆ ಅಂದರೆ 2001ರಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ 60 ದಶಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದರು. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಕೋಟ್ಯಾಂತರ ಮಂದಿ ಕೃತಾರ್ಥರಾದ ಕ್ಷಣ ನಿಜಕ್ಕೂ ಅತ್ಯದ್ಭುತ. 2025ರ ಜನವರಿ 13ರಂದು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಫೆಬ್ರವರಿ 26ರಂದು ಮಹಾಶಿವರಾತ್ರಿಯಂದು ಮುಕ್ತಾಯವಾಗಿತ್ತು ಮಹಾಕುಂಭಮೇಳ. ಇದೀಗ 2026ರ ಹೊಸ್ತಿಲಲ್ಲಿದ್ದೇವೆ. 2026ರಲ್ಲೂ ಕೂಡ ಪ್ರಯಾಗ್ರಾಜ್ನಲ್ಲಿ ಮಾಘಮೇಳ ನಡೆಯಲಿದ್ದು, ಈ ವರ್ಷವೂ ಕುಂಭ ಸ್ನಾನ ಮಾಡೋರಿಗೆ ನಿಜಕ್ಕೂ ಅದೃಷ್ಟ ಎಂದೇ ಪರಿಗಣಿಸಲಾಗಿದೆ. ಈ ವರ್ಷ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ರಾಜಸ್ನಾನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಷ್ಟಕ್ಕೂ ಯಾವ ದಿನದಂದು ಮಾಘಮೇಳ ನಡೆಯುತ್ತೆ, ರಾಜಸ್ನಾನ ಮಾಡೋದಕ್ಕೆ ಶುಭ ದಿನ ಹಾಗೂ ಶುಭಗಳಿಗೆ ಯಾವ್ಯಾವುದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಪೌರಾಣಿಕ ನಂಬಿಕೆಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ 4 ಹನಿ ಅಮೃತ ಭೂಮಿಯ ಮೇಲೆ ಬಿದ್ದಿತ್ತು. ಆ 4 ಸ್ಥಳಗಳು ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಮತ್ತು ಪ್ರಯಾಗ್ರಾಜ್ ಎಂದು ನಂಬಲಾಗಿದೆ. ಈ ಸ್ಥಳಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತೆ. ಪ್ರಯಾಗ್ರಾಜ್ನಲ್ಲಿ ವಾರ್ಷಿಕವಾಗಿ ನಡೆಯುವ ಮಾಘಮೇಳವು ಈ ಸಂಪ್ರದಾಯಕ್ಕೆ ಸಂಬಂಧಿಸಿರುವಂಥದ್ದು. ಮಾಘ ಮಾಸದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ತೊಲಗಿ ಆತ್ಮ ಪರಿಶುದ್ಧವಾಗುತ್ತೆ ಎಂದು ನಂಬಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ವಾರ್ಷಿಕವಾಗಿ ನಡೆಯುವ ಮಾಘಮೇಳವನ್ನು ಸಾಂಪ್ರದಾಯಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ ನಡೆಯುವ ಸಭೆ ಎಂದು ಪರಿಗಣಿಸಲಾಗಿದೆ. 2026ರಲ್ಲಿ ಈ ಪವಿತ್ರ ಕಾರ್ಯಕ್ರಮವು ಪೌಷ ಹುಣ್ಣಿಮೆಯಿಂದ ಮಹಾಶಿವರಾತ್ರಿಯವರೆಗೆ ಮುಂದುವರಿಯುತ್ತೆ. ಲಕ್ಷಾಂತರ ಭಕ್ತರು ಸಂಗಮ ಸ್ನಾನ, ಕಲ್ಪವಾಸ ಮತ್ತು ಧಾರ್ಮಿಕ ಆಚರಣೆಗಳಿಗಾಗಿ ಪ್ರಯಾಗ್ರಾಜ್ಗೆ ಆಗಮಿಸುತ್ತಾರೆ. ಗಂಗಾ, ಯಮುನಾ ಮತ್ತು ಸರಸ್ವತಿಯ ಸಂಗಮದಲ್ಲಿ ನಡೆಯುವ ಈ ಜಾತ್ರೆಯು ಮೋಕ್ಷ ಮತ್ತು ಪಾಪಗಳಿಂದ ವಿಮೋಚನೆಯಾಗುವುದು ಮಾತ್ರವಲ್ಲ, ಕಠಿಣತೆ, ತ್ಯಾಗ ಮತ್ತು ಸ್ವಯಂ ಶುದ್ಧೀಕರಣದ ಸಂಕೇತವೆಂದು ಪರಿಗಣಿಸಲಾಗಿದೆ. ಕಲ್ಪಗಳ ಸಂಪ್ರದಾಯ ಮತ್ತು ಪೌರಾಣಿಕ ನಂಬಿಕೆಗಳಿಂದಾಗಿ 2026ರ ಮಾಘಮೇಳ ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗಿದೆ. 2026ರಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಾಘಮೇಳವನ್ನು ಆಯೋಜಿಸಲಾಗಿದ್ದು, ಜನವರಿ 3ರಿಂದ ಪೌಷ ಪೂರ್ಣಿಮೆ ಎಂದು ಪ್ರಾರಂಭವಾಗುತ್ತೆ. ಇದು ಕಲ್ಪವಾಸಗಳ ಆರಂಭವನ್ನು ಸೂಚಿಸುತ್ತೆ. ಅಲ್ಲದೆ ಈ ಮೇಳ ಅಥವಾ ಜಾತ್ರೆ ಫೆಬ್ರವರಿ 15, 2026ರ ಮಹಾಶಿವರಾತ್ರಿಯಂದು ಅಂತಿಮ ಸ್ನಾನದೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಈ ಅವಧಿಯಲ್ಲಿ ಧಾರ್ಮಿಕ ಮಹತ್ವ ಹೊಂದಿರುವ ಹಲವಾರು ವಿಶೇಷ ಸ್ನಾನದ ದಿನಾಂಕಗಳನ್ನು ನಿಗದಿಪಡಿಸಲಾಗಿದೆ. ಜಾತ್ರೆಯು ಜನವರಿ 3ರಂದು ಪೌಷ ಪೂರ್ಣಿಮೆ ಎಂದು ಪ್ರಾರಂಭವಾಗುವುದರಿಂದ ಮಕರ ಸಂಕ್ರಾಂತಿ ಸ್ನಾನವು ಜನವರಿ 14ರಂದು ನಡೆಯಲಿದೆ. ಮೌನಿ ಅಮಾವಾಸ್ಯೆಯ ಸ್ನಾನವು ಜನವರಿ 18ರಂದು ಮತ್ತು ವಸಂತ ಪಂಚಮಿಯ ಪವಿತ್ರ ಸ್ನಾನವು ಜನವರಿ 23ರಂದು ನಡೆಯಲಿದೆ. ಕಲ್ಪವಾಸಿಗಳಿಗೆ ಮುಖ್ಯ ಸ್ನಾನವೆಂದು ಪರಿಗಣಿಸಲಾದ ವಿಶೇಷ ಮಾಘಿ ಪೂರ್ಣಿಮೆ ಸ್ನಾನವು ಫೆಬ್ರವರಿ 1, 2026ರಂದು ನಡೆಯಲಿದೆ. ಅಂತಿಮವಾಗಿ ಫೆಬ್ರವರಿ 15ರ ಮಹಾಶಿವರಾತ್ರಿಯಂದು ಜಾತ್ರೆಯು ಅಂತಿಮ ಸ್ನಾನದೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಮಾಘಮೇಳದ ಅತ್ಯಂತ ಮಹತ್ವದ ಭಾಗವೆಂದರೆ ಕಲ್ಪವಾಸಗಳು. ಕಲ್ಪವಾಸ ಅಂದರೆ ಕುಂಭಮೇಳದಂತಹ ಪವಿತ್ರ ಸಂದರ್ಭಗಳಲ್ಲಿ, ವಿಶೇಷವಾಗಿ ಮಾಘ ಮಾಸದಲ್ಲಿ ಯಮುನಾ, ಗಂಗಾ, ಸರಸ್ವತಿ ಸಂಗಮ ಸ್ಥಳದಲ್ಲಿ 1 ತಿಂಗಳುಗಳ ಕಾಲ ಅಂದರೆ ಪೌಷ ಪೂರ್ಣಿಮೆಯಿಂದ ಮಾಘ ಪೂರ್ಣಿಮೆಯವರೆಗೆ ಉಳಿದುಕೊಂಡು ಸ್ನಾನ, ಜಪ, ಧ್ಯಾನ, ಭಜನೆ ಮಾಡುವ ಕಠಿಣ ವ್ರತ ಅಥವಾ ನಿವಾಸ. ಈ ಅವಧಿಯಲ್ಲಿ ಭಕ್ತರು ಸರಳ ಜೀವನವನ್ನು ನಡೆಸ್ತಾರೆ. ಕೇವಲ ಸದ್ಗತಿಗಾಗಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಸಂಪಾದಿಸ್ತಾರೆ. ಅಲ್ಲದೆ ಇದಕ್ಕೆ ಅಪಾರ ಶ್ರದ್ಧೆ ಬೇಕು ಅಂತ ನಂಬ್ತಾರೆ. ಸರಳವಾಗಿ ಹೇಳಬೇಕಂದ್ರೆ ಕಲ್ಪವಾಸ ಎಂದರೆ 1 ತಿಂಗಳುಗಳ ಕಾಲ ಕುಂಭಮೇಳದಲ್ಲಿ ತಪಸ್ವಿಗಳಂತೆ ಬದುಕಿ ಆಧ್ಯಾತ್ಮಿಕವಾಗಿ ಪರಿಶುದ್ಧರಾಗುವ ಪವಿತ್ರವಾದ ಪದ್ಧತಿ.
ಕಲ್ಪವಾಸಿಗಳು ಮಾಘ ಮಾಸದುದ್ದಕ್ಕೂ ಸಂಗಮದ ದಡದಲ್ಲಿ ಸರಳ ಜೀವನವನ್ನು ನಡೆಸ್ತಾರೆ. ಡೇರೆಗಳು ಅಥವಾ ಗುಡಿಸಲುಗಳಲ್ಲಿ ವಾಸಿಸ್ತಾರೆ. ಪ್ರತಿದಿನ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ. ಈ ಅವಧಿಯಲ್ಲಿ ಅವರ ಜೀವನವು ಸಂಯಮ, ತಪಸ್ಸು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಆಧರಿಸಿರುತ್ತೆ. ಮಂತ್ರಗಳನ್ನು ಪಠಿಸೋದು, ಸ್ತೋತ್ರಗಳನ್ನು ಹಾಡೋದು, ಸತ್ಸಂಗ ಮತ್ತು ಪ್ರವಚನಗಳು ಅವರ ದೈನಂದಿನ ದಿನಚರಿಯ ಭಾಗವಾಗಿರುತ್ತವೆ. ಲೌಕಿಕ ಬಾಂಧವ್ಯಗಳಿಂದ ದೂರವಿರುವ ಮೂಲಕ ಆತ್ಮವನ್ನು ಶುದ್ಧೀಕರಿಸುವುದು ಕಲ್ಪವಾಸದ ಪ್ರಮುಖ ಉದ್ದೇಶ. ಧಾರ್ಮಿಕ ಗ್ರಂಥಗಳಲ್ಲಿ ಮಾಘ ಮಾಸದಲ್ಲಿ ಕಲ್ಪಗಳನ್ನು ಅತ್ಯಂತ ಪುಣ್ಯಪೂರ್ಣವೆಂದು ವರ್ಣಿಸುತ್ತವೆ. ಮಾಘ ಮಾಸದಲ್ಲಿ ಕಲ್ಪಗಳನ್ನು ಮಾಡುವುದರಿಂದ 100 ವರ್ಷಗಳ ಕಠಿಣ ತಪಸ್ಸಿಗೆ ಸಮಾನವಾದ ಪ್ರತಿಫಲ ದೊರೆಯುತ್ತದೆ ಎಂದು ಮಹಾಭಾರತ ಉಲ್ಲೇಖಿಸುತ್ತೆ. ಕೆಲವು ನಂಬಿಕೆಗಳ ಪ್ರಕಾರ ಶಿವನು ಕಲ್ಪಗಳ ಮೂಲಕ ತ್ರಿಪುರಾಸುರನನ್ನು ವಧಿಸುವ ಶಕ್ತಿಯನ್ನು ಪಡೆದನಂತೆ. ಕಲ್ಪಗಳನ್ನು 1 ದಿನ, 3 ದಿನ, ಪೂರ್ಣ ತಿಂಗಳು, ಹಲವಾರು ವರ್ಷಗಳು ಅಥವಾ ಜೀವಿತಾವಧಿಯವರೆಗೆ ಮಾಡಬಹುದು. ದೇವತೆಗಳು ಕೂಡ ಮಾನವರಾಗಿ ಜನಿಸಿ ಪ್ರಯಾಗರಾಜ್ನಲ್ಲಿ ಕಲ್ಪಗಳನ್ನು ಕೈಗೊಳ್ಳಲು ಬಯಸುತ್ತಾರೆಂದು ಪುರಾಣ ಕಥೆಗಳಿವೆ. ಕಾರ್ತಿಕ ಮಾಸದ ದೀಪಕ್ಕೆ ಇರುವಷ್ಟು ಪ್ರಾಶಸ್ತ್ಯ ಮಾಘ ಮಾಸದ ಸ್ನಾನ ಮತ್ತು ದಾನಕ್ಕೂ ಇದೆ. ನದಿ, ಸರೋವರ ಹಾಗೂ ಸಮುದ್ರಗಳಲ್ಲಿ ಸ್ನಾನ ಮಾಡಿ ಅಲ್ಲಿರುವ ದೈವಿ ಶಕ್ತಿಯನ್ನು ಪಡೆದು ಪಾಪಕ್ಷಯ ಮಾಡಿಕೊಳ್ಳುವುದೇ ಮಾಘ ಸ್ನಾನದ ಮಹಿಮೆ. ಚಂದ್ರಮಾನದ ಪ್ರಕಾರ ಚೈತ್ರ ಮಾಸದಿಂದ ಫಾಲ್ಗುಣದವರೆಗೂ ಇರುವ 12 ಮಾಸಗಳಲ್ಲಿ ಒಂದೊಂದು ಮಾಸಕ್ಕೂ ಒಂದೊಂದು ವೈಶಿಷ್ಟ್ಯತೆ ಇದೆ. ಅದರಲ್ಲಿ ಮಾಘ ಮಾಸದ ವೈಶಿಷ್ಟ್ಯತೆ ಎಲ್ಲಕ್ಕಿಂತ ಮಿಗಿಲಾದುದು. ಕಾರ್ತಿಕ ಮಾಸದ ದೀಪಕ್ಕೆ ಇರುವಷ್ಟು ಪ್ರಾಶಸ್ತ್ಯ ಮಾಘ ಮಾಸದ ಸ್ನಾನ ಮತ್ತು ದಾನಕ್ಕೂ ಇದೆ. ನದಿ, ಸರೋವರ ಹಾಗೂ ಸಮುದ್ರಗಳಲ್ಲಿ ಸ್ನಾನ ಮಾಡಿ ಅಲ್ಲಿರುವ ದೈವಿ ಶಕ್ತಿಯನ್ನು ಪಡೆದು ಪಾಪಕ್ಷಯ ಮಾಡಿಕೊಳ್ಳುವುದೇ ಮಾಘ ಸ್ನಾನದ ಮಹಿಮೆ. ಧರ್ಮಶಾಸ್ತ್ರದಲ್ಲಿ ಸ್ನಾನಕ್ಕೆ ಮಹತ್ತರವಾದ ಫಲವನ್ನು ಹೇಳಿದೆ. ಸ್ನಾತ್ಯಾನೇನ ಸ್ನಾನಂ ಅಂದರೆ ಶುಚಿಯಾಗುವುದು ಎಂದು ಮಂತ್ರ ಸಹಿತವಾಗಿ ಭಕ್ತಿಯುತವಾಗಿ ಮಾಡಿದ ಸ್ನಾನವು ಅದೃಷ್ಟ ಸ್ನಾನ. ಶರೀರದ ಶುದ್ಧಿಗಾಗಿ ಮತ್ತು ಸಂತೋಷಕ್ಕಾಗಿ ಮಾಡುವ ಸ್ನಾನ ದೃಷ್ಟ ಸ್ನಾನ ಎನ್ನುತ್ತಾರೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನಾನಗಳಲ್ಲಿ ಒಟ್ಟು 6 ವಿಧಗಳಿದೆ. ಪ್ರತಿನಿತ್ಯವೂ ಕರ್ಮಾನುಷ್ಠಾನವಾಗಿ ಮಾಡುವುದು ನಿತ್ಯ ಸ್ನಾನ. ತುಲಾ ಮಾಸದಲ್ಲಿ, ಮಾಘ ಮಾಸದಲ್ಲಿ, ಸಂಕ್ರಮಣ ಮತ್ತು ವಿಶೇಷ ತಿಥಿ, ನಕ್ಷತ್ರ ಮತ್ತು ವಾರಗಳಲ್ಲಿ ಮಾಡುವುದು ಕಾಮ್ಯ ಸ್ನಾನ. ಮಲಾಪಕರ್ಷಣ ಸ್ನಾನ ಬರೀ ಶರೀರದ ಕೊಳೆಯನ್ನು ತೆಗೆಯುವುದು. ನೈಮಿತ್ತಿಕ ಸ್ನಾನ ಶವ ಸ್ಪರ್ಶವಾದಾಗ ಮತ್ತು ರಜಸ್ವಲೆಯಲ್ಲಿ ಸ್ತ್ರೀ ಸ್ಪರ್ಶಿಸಿದಾಗ ಮಾಡುವ ಸ್ನಾನ. ಕ್ರಿಯಾಂಗ ಸ್ನಾನ ಜಪ ತಪಸ್ವಿಗಾಗಿ, ದೇವತಾರ್ಚನೆಗಾಗಿ ಮತ್ತು ಪಿತೃ ಕಾರ್ಯ ಮಾಡುವ ಸಲುವಾಗಿ ಮಾಡುವ ಸ್ನಾನ. ಕುಂಭಮೇಳದ ಸ್ನಾನ ಪುಣ್ಯತೀರ್ಥ, ಪುಣ್ಯ ನದಿಗಳಲ್ಲಿ, ಪುಷ್ಕರಣಿಗಳಲ್ಲಿ ಮತ್ತು ಕುಂಭಮೇಳದಲ್ಲಿ ಮಾಡುವ ಸ್ನಾನಕ್ಕೆ ಕ್ರಿಯಾ ಸ್ನಾನ ಎನ್ನುತ್ತಾರೆ. ಮಾಘ ಮಾಸದಲ್ಲಿ ಇಡೀ ಭೂಮಂಡಲ ಪವಿತ್ರವಾಗಿರುತ್ತೆ. ಆದರೂ ಪ್ರಯಾಗ ಕ್ಷೇತ್ರವು ಮಾಘ ಮಾಸ ಸ್ನಾನದ ಆಚರಣೆಗೆ ಶ್ರೇಷ್ಠವೆಂದು ಪ್ರಸಿದ್ಧಿ ಪಡೆದಿದೆ. ಈ ಮಾಸದಲ್ಲಿ ಬರುವ ಅಮಾವಾಸ್ಯೆಯಂದು ಪ್ರಯಾಗ ತೀರ್ಥ ಕ್ಷೇತ್ರದಲ್ಲಿ ಸಮಸ್ತ ತೀರ್ಥಗಳು ಸಂಗಮವಾಗುತ್ತವೆ ಎನ್ನುವ ಸತ್ಯ ಮಹಾಭಾರತದ ಅನುಶಾಸನ ಪರ್ವದಲ್ಲಿದೆ. ಈ ದಿನದಂದು ಮೌನ ಆಚರಿಸುತ್ತಾ ಸ್ನಾನ ಮಾಡುವುದು ಪ್ರಧಾನವಾಗಿರೋದ್ರಿಂದ ಇದು ಮೌನಿ ಅಮಾವಾಸ್ಯೆ ಎಂದು ಹೆಸರು ಪಡೆದುಕೊಂಡಿದೆ. ಮಾಘ ಮಾಸದಲ್ಲಿ ಪರಶಿವನು ಲಿಂಗೋದ್ಭವ ಮೂರ್ತಿಯಾಗಿ ಆವಿರ್ಭವಿಸಿದ. ಆದುದರಿಂದ ಈ ಮಾಸವು ಶಿವ ಪೂಜೆಗೆ ಅತಿ ಶ್ರೇಷ್ಠ. ಈ ತಿಂಗಳಲ್ಲಿ ಶಿವನಿಗೆ ಅಭಿಷೇಕ ಹಾಗೂ ಬಿಲ್ವ ಪತ್ರೆಯಿಂದ ಪೂಜಿಸಲಾಗುವುದರಿಂದ ಅನಂತ ಪುಣ್ಯ ಪ್ರಾಪ್ತಿಯಾಗತ್ತೆ. ಈ ಮಾಸದಲ್ಲಿ ಶಿವ ದೇವಾಲಯದಲ್ಲಿ ಪ್ರದೋಷದ ಸಮಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಶುಭ ಪ್ರಾಪ್ತಿಯಾಗತ್ತೆ. 3 ನದಿಗಳು ಸೇರುವ ಸಂಗಮ ಸ್ಥಾನದಲ್ಲಿ ಸಾಕ್ಷಾತ್ ತ್ರಿಮೂರ್ತಿಗಳೇ ನೆಲೆಸಿರುತ್ತಾರೆ ಎಂದು ಹೇಳಲಾಗಿದೆ. ಆ ಕಾರಣದಿಂದ ನದಿಗಳ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಇಲ್ಲಿ ಸ್ನಾನ ಮಾಡಿದರೆ 10,000 ಅಶ್ವಮೇಧ ಯಾಗ ಮಾಡಿದ್ದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದಂತೆ. ಮಾಘ ಸ್ನಾನದ ವೈಜ್ಞಾನಿಕ ಕಾರಣವೆಂದರೆ ಮಾಘ ಮಾಸದಲ್ಲಿ ವಿಪರೀತ ಚಳಿ, ಶೀತದ ವಾತಾವರಣ ಹಾಗೂ ಮಂಜು ಬೀಳುತ್ತಿರುತ್ತೆ. ಈ ಕಾರಣಕ್ಕೆ ಸೂರ್ಯನ ಶಾಖವೂ ಇರೋದಿಲ್ಲ. ಇದರಿಂದ ನಮ್ಮ ದೇಹ ದುರ್ಬಲಗೊಳ್ಳುತ್ತೆ. ನದಿಗಳಲ್ಲಿ ಸ್ನಾನ ಮಾಡಿದಾಗ ಸೂರ್ಯನ ಕಿರಣಗಳು ಹೆಚ್ಚು ಶಾಖವನ್ನು ನೀಡುತ್ತೆ, ನಮ್ಮ ದೇಹದ ಚರ್ಮವನ್ನು ಶುದ್ಧೀಕರಿಸುತ್ತೆ. ಹಾಗಾಗಿ ಮಾಘ ಮಾಸದಲ್ಲಿ ಮನೆಯ ಹೊರಗೆ ಎಲ್ಲಿ ನೀರಿದೆಯೋ ಅದೆಲ್ಲವೂ ಗಂಗಾಜಲಕ್ಕೆ ಸಮಾನವಾಗಿರುತ್ತೆ. ಪ್ರಯಾಗ, ನೈಮಿಷಾರಣ್ಯ ಮುಂತಾದ ಕ್ಷೇತ್ರಗಳಲ್ಲಿ ಮಾಡಿದ ಸ್ನಾನ ಹೆಚ್ಚಿನ ವಿಶೇಷ ಫಲವನ್ನು ಕೊಡುತ್ತೆ. ಮಾಘ ಸ್ನಾನವೇ ಅತ್ಯಂತ ಪುಣ್ಯ ಸಂಪಾದಕವಾಗಿದೆ. ಈ ರೀತಿಯಾಗಿ ಮಾಘ ಮೇಳವು ಕೇವಲ ಧಾರ್ಮಿಕ ಕ್ರಿಯೆ ಮಾತ್ರವಲ್ಲದೆ ನಂಬಿಕೆ, ತಪಸ್ಸು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳ ಸಂಗಮವೂ ಆಗಿದ್ದು ಪ್ರತಿ ವರ್ಷ ಭಕ್ತರನ್ನು ಆಕರ್ಷಿಸುತ್ತೆ. ಇವಿಷ್ಟು ಮಾಘ ಮಾಸ, ಮಾಘ ಮೇಳದ ಕುರಿತಾದ ಸಣ್ಣದಾದ ಮಾಹಿತಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.